ನಮಸ್ಕಾರ ಸ್ನೇಹಿತರೆ, JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ಗೆ ಸ್ವಾಗತ. ಸನಾತನ ಧರ್ಮದಲ್ಲಿ ಭಾರತೀಯ ಕಾನೂನು ಎಷ್ಟು ಎಂಬ ವಿಚಾರವಾಗಿ 1 ಮತ್ತು 2ನೇ ಭಾಗದಲ್ಲಿ ನಮ್ಮ ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ. ಇದು 3ನೇ ಭಾಗವಾಗಿದ್ದು, ಈ 3ನೇ ಭಾಗ ಪ್ರಮುಖವಾಗಿ ಕರ್ನಾಟಕ ಜನತೆಗೆ ಮತ್ತು ಕರ್ನಾಟಕದ ಎಲ್ಲ ಯುವ ವಕೀಲರಿಗೆ ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಹಾಗೂ ಅಡ್ವೊಕೇಟ್ ಅಂದರೆ ಆಲ್ರೆಡಿ ಕೋರ್ಟ್ಗಳಲ್ಲಿ ವೃತ್ತಿಪರ ವಕೀಲರಾಗಿರುವಂತಹ ಎಲ್ಲ ವಕೀಲರಿಗೂ ಪ್ರಮುಖವಾದ ಒಂದು ತಿಳಿಯಬೇಕಾದ ವಿಚಾರ ವಿನಿಮಯ ಮಾಡಬೇಕಾದ ವಿಭಾಗವಾಗಿದ್ದು, ಈ ಪಾರ್ಟ್ 3ಯಲ್ಲಿ ಬರುತ್ತಿರುವ ವಿಚಾರಗಳನ್ನು ತಾವುಗಳೆಲ್ಲೂ ಗಮನವಿಟ್ಟು ಕೇಳಿಸ್ಕೊಳ್ಳಬೇಕು ಮತ್ತು ಅದನ್ನು ಪಾಲನೆ ಮಾಡಿದಾಗ ಉನ್ನತ ಶಿಖರಕ್ಕೆ ನಾವು ನಮ್ಮ ಒಂದು ವೃತ್ತಿಪರ ಒಂದು ಸೇವೆಯನ್ನು ಮಾಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವಕೀಲನು ಕಾನೂನು ತಿಳಿದಿದ್ದರೆ ಸಾಕ ಅಥವಾ ಸತ್ಯವನ್ನು ಗುರುತಿಸುವ ಶಕ್ತಿ ಬೇಕಾ? ಕೇಸ್ ಗೆಲ್ಲೋದು ದೊಡ್ಡದ ಅಥವಾ ನಿಜವಾದ ನ್ಯಾಯ ಸಾಧಿಸುವುದಾ ಎಂಬುದು ಪ್ರತಿಯೊಬ್ಬ ಅಡ್ವೊಕೇಟ್ ತನ್ನೊಳಗೆ ಕೇಳಿಕೊಳ್ಳಬೇಕಾದ ಗಂಭೀರ ಪ್ರಶ್ನೆ. ನಾವು ಲಾ ಓದುತ್ತೇವೆ, ಸೆಕ್ಷನ್ ತಿಳಿಯುತ್ತೇವೆ, ಆರ್ಗ್ಯುಮೆಂಟ್ಸ್ ಮಾಡುತ್ತೇವೆ, ಆದರೆ ಒಂದು ಮೂಲಭೂತ ವಿಷಯವನ್ನು ಮಿಸ್ ಮಾಡುತ್ತಿದ್ದೇವಾ? ಒಬ್ಬ ನಿಜವಾದ ವಕೀಲನಾಗಲು ಬೇಕಾದ ಕೌಶಲ್ಯಗಳು ಎಲ್ಲಿಂದ ಬರುತ್ತವೆ? ಈ ವಿಚಾರದಲ್ಲಿ ಒಂದು ಆಳವಾದ ಸತ್ಯ ಇದೆ. ವಕೀಲನಿಗೆ ಅಗತ್ಯವಾದ ಅತ್ಯುತ್ತಮ ಸ್ಕಿಲ್ಸ್ ಕೇವಲ ಲಾ ಬುಕ್ಸ್ನಲ್ಲಿ ಮಾತ್ರ ಸೀಮಿತವಾಗಿಲ್ಲ, ಅವು ಧರ್ಮದ ತತ್ವಗಳಲ್ಲಿ ಅಡಗಿವೆ. ಸತ್ಯವನ್ನು ಗುರುತಿಸುವ ಸಾಮರ್ಥ್ಯ, ಹಕ್ಕು ಕರ್ತವ್ಯ ಸಮತೋಲನ, ವಿವಾದ ಪರಿಹಾರ ಕೌಶಲ್ಯ, ನೈತಿಕ ನಿರ್ಧಾರಕ ಶಕ್ತಿ ಮತ್ತು ಪ್ರೊಫೆಷನಲ್ ಇಂಟಿಗ್ರಿಟಿ ಇವೆಲ್ಲವೂ ಧರ್ಮದಿಂದಲೇ ರೂಪುಗೊಳ್ಳುತ್ತವೆ. ಆದ್ದರಿಂದ ಈ ಭಾಗದಲ್ಲಿ ನಾವು ಒಬ್ಬ ಸಾಮಾನ್ಯ ವಕೀಲನು ಹೇಗೆ ಟ್ರೂ ಅಡ್ವೊಕೇಟ್ ಆಗುತ್ತಾನೆ ಮತ್ತು ಧರ್ಮದ ಮೂಲಕ ತನ್ನ ವೃತ್ತಿ ಜೀವನದ ಕೌಶಲ್ಯಗಳನ್ನು ಹೇಗೆ ಅಭಿವೃದ್ಧಿಪಡಿಸಿಕೊಳ್ಳಬಹುದು ಎಂಬುದನ್ನು ಆಳವಾಗಿ ತಿಳಿಯೋಣ. ಇದು ಕೇವಲ ಲೀಗಲ್ ವಿಡಿಯೋ ಅಲ್ಲ, ನಿಮ್ಮ ಪ್ರೊಫೆಷನ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವ ಜ್ಞಾನ ಯಾತ್ರೆ. ಪಾರ್ಟ್ 3 ಈ ಭಾಗವನ್ನು ನೋಡಿ ನಿಮ್ಮ ಒಳಗಿನ ವಕೀಲನು ಬದಲಾಗುತ್ತಾನೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾನೂನು ತಿಳಿದುಕೊಳ್ಳಿ, ಧರ್ಮದೊಂದಿಗೆ ಬದುಕಿ, ಅದೇ ಸಂಪೂರ್ಣ ನ್ಯಾಯ. ಆಧುನಿಕ ವಕೀಲನಿಗೆ ಅತ್ಯಂತ ಪ್ರಮುಖವಾದ ಕೌಶಲ್ಯವೆಂದರೆ ಸತ್ಯವನ್ನು ಗುರುತಿಸುವ ಸಾಮರ್ಥ್ಯವಾಗಿದ್ದು, ಇದು ಕೇವಲ ಕಾನೂನು ಜ್ಞಾನದಿಂದ ಮಾತ್ರ ಬರುವುದಿಲ್ಲ, ಧರ್ಮದ ಆಳವಾದ ಅರಿವಿನಿಂದ ಮೂಡುವ ಕೌಶಲ್ಯವಾಗಿದೆ. ನೆನಪಿಟ್ಟುಕೊಳ್ಳಿ, ಇದು ಕೇವಲ ಕಾನೂನು ಜ್ಞಾನದಿಂದ ಬರುವುದಲ್ಲ, ಧರ್ಮದ ಆಳವಾದ ಅರಿವಿನಿಂದ ಮೂಡುವ ಕೌಶಲ್ಯವಾಗಿದೆ. ಇದನ್ನು ಪ್ರತಿಯೊಬ್ಬ ವಕೀಲರು ಅರ್ಥ ಮಾಡಿಕೊಳ್ಳಬೇಕು. ಆಧುನಿಕ ವಕೀಲನಿಗೆ ಅತ್ಯಂತ ಪ್ರಮುಖವಾದ ಕೌಶಲ್ಯವೆಂದರೆ ಸತ್ಯವನ್ನು ಗುರುತಿಸುವ ಸಾಮರ್ಥ್ಯವಿರಬೇಕು. ಇದು ಕೇವಲ ಕಾನೂನು ಜ್ಞಾನದಿಂದ ಬರುವುದಿಲ್ಲ, ಧರ್ಮದ ಆಳವಾದ ಅರಿವಿನಿಂದ ಮೂಡುವ ಕೌಶಲ್ಯವಾಗಿದೆ. ಧರ್ಮವು ಸ್ಪಷ್ಟವಾಗಿ ಸತ್ಯವೇ ಅತ್ಯುತ್ತಮ ಸಾಕ್ಷಿ ಎಂದು ಸಾರುತ್ತದೆ. ಅಂದರೆ ಯಾವುದೇ ಪ್ರಕರಣದಲ್ಲಿ ದಾಖಲೆಗಳು ಸಾಕ್ಷಿದಾರರು ಅಥವಾ ತಾಂತ್ರಿಕ ಸಾಕ್ಷಿಗಳಿಗಿಂತಲೂ ಮಿಗಿಲಾಗಿ ಸತ್ಯವೇ ಮೂಲಾಧಾರವಾಗಿರಬೇಕು. ಆದ್ದರಿಂದ ಒಬ್ಬ ನಿಪುಣ ವಕೀಲನಿಗೆ ಫ್ಯಾಕ್ಟ್ಸ್ ಅನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದು, ತಪ್ಪು ಅಥವಾ ಕೃತಕ ಸಾಕ್ಷಿಗಳನ್ನು ಗುರುತಿಸುವುದು ಮತ್ತು ಪ್ರಕರಣದ ಮೂಲ ತತ್ವ ಅಂದರೆ ಕೇಸ್ ಎಸೆನ್ಸ್ ಅನ್ನು ಸ್ಪಷ್ಟವಾಗಿ ಕಂಡುಹಿಡಿಯುವ ಸಾಮರ್ಥ್ಯ ಅಗತ್ಯವಾಗಿದೆ. ಅನೇಕ ಸಂದರ್ಭಗಳಲ್ಲಿ ದಾಖಲೆಗಳು ಹೊರಗೆ ಸರಿಯಾಗಿರುವಂತೆ ಕಾಣಬಹುದು, ಆದರೆ ಅವುಗಳ ಹಿಂದೆ ಇರುವ ನಿಜವಾದ ಪರಿಸ್ಥಿತಿ, ಉದ್ದೇಶ ಅಥವಾ ವಾಸ್ತವ ಸತ್ಯವನ್ನು ಅರಿಯದೆ ಇದ್ದರೆ ನ್ಯಾಯ ಸಾಧಿಸಲು ಸಾಧ್ಯವಿಲ್ಲ. ಹೀಗಾಗಿ ವಕೀಲನು ಕೇವಲ ಡಾಕ್ಯುಮೆಂಟ್ಸ್ ಮೇಲೆ ಅವಲಂಬಿತವಾಗಿರದೆ ಡಾಕ್ಯುಮೆಂಟ್ಸ್ ಹಿಂದೆ ಇರುವ ಸತ್ಯವನ್ನು ಅನ್ವೇಷಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಇದಕ್ಕಾಗಿ ವಿಶ್ಲೇಷಣಾತ್ಮಕ ಚಿಂತನೆ, ನೈತಿಕ ದೃಷ್ಟಿಕೋನ ಮತ್ತು ಅನುಭವದ ಆಧಾರದ ಮೇಲೆ ವಿಚಾರಣೆ ಮಾಡುವ ಸಾಮರ್ಥ್ಯ ಅಗತ್ಯ. ಈ ಕೌಶಲ್ಯವೇ ವಕೀಲನನ್ನು ಸಾಮಾನ್ಯವಾದಿಯಿಂದ ನಿಜವಾದ ನ್ಯಾಯದ
ಪ್ರತಿನಿಧಿಯನ್ನಾಗಿ ರೂಪಿಸುತ್ತದೆ. ಈ ನಿಟ್ಟಿನಲ್ಲಿ ಒಬ್ಬ ಆಧುನಿಕ ವಕೀಲನಿಗೆ ಅತ್ಯಂತ ಅವಶ್ಯಕವಾದ ಮತ್ತೊಂದು ಮೂಲಭೂತ ಕೌಶಲ್ಯವೆಂದರೆ ಹಕ್ಕು ಮತ್ತು ಕರ್ತವ್ಯಗಳ ಸಮತೋಲನದ ಅರಿವು. ಹಕ್ಕು ಮತ್ತು ಕರ್ತವ್ಯಗಳ ಸಮತೋಲನದ ಅರಿವು. ಏಕೆಂದರೆ ಧರ್ಮದ ಪ್ರಕಾರ ನಿಜವಾದ ನ್ಯಾಯದ ಆಧಾರವೇ ಮೊದಲು ಕರ್ತವ್ಯ, ನಂತರ ಹಕ್ಕು ಎಂಬ ತತ್ವವಾಗಿದೆ. ಇಂದಿನ ಕಾನೂನು ವ್ಯವಸ್ಥೆಯಲ್ಲಿ ಜನರು ತಮ್ಮ ಹಕ್ಕುಗಳನ್ನು ಸಾಧಿಸಲು ವಕೀಲರನ್ನು ಸಂಪರ್ಕಿಸುತ್ತಾರೆ. ಆದರೆ ಒಬ್ಬ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ವಕೀಲನು ಕೇವಲ ಹಕ್ಕುಗಳ ಪರವಾಗಿ ವಾದಿಸುವುದಕ್ಕಿಂತಲೂ ಅದರ ಹಿಂದೆ ಇರುವ ಕರ್ತವ್ಯಗಳನ್ನು ಸಹ ಗ್ರಾಹಕರಿಗೆ ತಿಳಿಸಬೇಕು. ಅಂದರೆ ಕ್ಲೈಂಟ್ಗೆ ಕೇವಲ ಲೀಗಲ್ ಅಡ್ವೈಸ್ ನೀಡುವುದಲ್ಲ, ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ವಿವರಿಸುವುದು ಅವಶ್ಯಕ. ಯಾವುದು ನ್ಯಾಯಸಮ್ಮತ, ಯಾವುದು ಧರ್ಮಸಮ್ಮತ ಎಂಬುದನ್ನು ಸ್ಪಷ್ಟಪಡಿಸುವುದು. ಈ ರೀತಿಯ ದೃಷ್ಟಿಕೋನವು ವಕೀಲನನ್ನು ಕೇವಲ ಕೇಸ್ ಗೆಲ್ಲಿಸುವವನು ಎಂಬ ಮಟ್ಟದಿಂದ ನ್ಯಾಯ ಸಾಧಿಸುವವನು ಎಂಬ ಮಟ್ಟಕ್ಕೆ ಎತ್ತುತ್ತದೆ. ಅನೇಕ ಸಂದರ್ಭಗಳಲ್ಲಿ ಕಾಂಪ್ರಮೈಸ್, ಸೆಟಲ್ಮೆಂಟ್ ಅಥವಾ ನ್ಯಾಯಯುತ ಮಾರ್ಗವನ್ನು ಸೂಚಿಸುವುದು ಕೂಡ ವಕೀಲನ ಪ್ರಮುಖ ಜವಾಬ್ದಾರಿಯಾಗಿದೆ. ಹೀಗಾಗಿ ಹಕ್ಕು ಮತ್ತು ಕರ್ತವ್ಯಗಳ ಸಮತೋಲನವನ್ನು ಅರಿತು ಕಾರ್ಯನಿರ್ವಹಿಸುವ ವಕೀಲನು ಸಮಾಜದಲ್ಲಿ ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಗುರುತಿಸಲ್ಪಡುತ್ತಾನೆ. ಏಕೆಂದರೆ ಜನರು ಅವನನ್ನು ಕೇವಲ ವಾದಿಸುವ ವ್ಯಕ್ತಿಯಾಗಿ ಅಲ್ಲ, ನ್ಯಾಯದ ಮಾರ್ಗದರ್ಶಕನಾಗಿ ನೋಡುತ್ತಾರೆ. ಇದೇ ಅವನಿಗೆ ಟ್ರಸ್ಟೆಡ್ ಲಾಯರ್ ಎಂಬ ಬಲವಾದ ಮತ್ತು ಶಾಶ್ವತವಾದ ಇಮೇಜ್ ನೀಡುತ್ತವೆ. ಒಬ್ಬ ಆಧುನಿಕ ವಕೀಲನಿಗೆ ಅತ್ಯಂತ ಮೌಲ್ಯಯುತವಾದ ಕೌಶಲ್ಯವೆಂದರೆ ಸಮಸ್ಯೆ ಪರಿಹಾರ ಕೌಶಲ್ಯ, ಡಿಸ್ಪ್ಯೂಟ್ ರಿಸಲ್ಯೂಷನ್ ಸ್ಕಿಲ್. ಏಕೆಂದರೆ ಧರ್ಮದ ತತ್ವದ ಪ್ರಕಾರ ಸಮಾಜವೇ ಮೊದಲ ನ್ಯಾಯಾಲಯ ಎಂಬುದು ಸ್ಪಷ್ಟವಾಗುತ್ತದೆ. ಅಂದರೆ ಪ್ರತಿಯೊಂದು ವಿವಾದವು ಕೋರ್ಟ್ಗೆ ಹೋಗುವುದಕ್ಕಿಂತ ಮೊದಲು ಸಮನ್ವಯ, ಸಂವಾದ ಮತ್ತು ನೈತಿಕ ಮಾರ್ಗದರ್ಶನದ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಆದ್ದರಿಂದ ಒಬ್ಬ ನಿಪುಣ ವಕೀಲನು ಕೇವಲ ಕೋರ್ಟಿನಲ್ಲಿ ವಾದಿಸುವ ವ್ಯಕ್ತಿಯಾಗಿರದೆ ಮಿಡಿಯೇಷನ್, ಸೆಟಲ್ಮೆಂಟ್, ನೆಗೋಷಿಯೇಷನ್ ಮತ್ತು ಪ್ರೀ ಲಿಟಿಗೇಷನ್ ಅಡ್ವೈಸ್ ನೀಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಅನೇಕ ಸಂದರ್ಭಗಳಲ್ಲಿ ಕೇಸ್ ಫೈಲ್ ಆಗುವ ಮೊದಲು ಸಮಸ್ಯೆಯನ್ನು ಶಾಂತಿಯುತವಾಗಿ ಪರಿಹರಿಸುವುದು ಮಾತ್ರವಲ್ಲ, ಸಮಯ, ಹಣ ಮತ್ತು ಮಾನಸಿಕ ಒತ್ತಡವನ್ನು ಉಳಿಸುವುದು ಉತ್ತಮ ಮಾರ್ಗವೂ ಆಗುತ್ತದೆ. ಈ ರೀತಿಯ ದೃಷ್ಟಿಕೋನವು ವಕೀಲನನ್ನು ಕೇವಲ ಲಿಟಿಗೇಷನ್ ಲಾಯರ್ ಆಗಿರದೆ ಸಾಲ್ವೇಷನ್ ಪ್ರೊವೈಡರ್ ಆಗಿ ರೂಪಿಸುತ್ತದೆ. ಇದರಿಂದ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚುತ್ತದೆ, ದೀರ್ಘಕಾಲಿಕ ಸಂಬಂಧಗಳು ನಿರ್ಮಾಣವಾಗುತ್ತವೆ ಮತ್ತು ಸಮಾಜದಲ್ಲಿಯೂ ವಕೀಲನಿಗೆ ಗೌರವ ಹೆಚ್ಚುತ್ತದೆ. ಹೀಗಾಗಿ ಕೋರ್ಟ್ಗೆ ಹೋಗೋದಕ್ಕೆ ಮುಂಚೆ ನ್ಯಾಯಯುತ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯವೇ ಒಬ್ಬ ವಕೀಲನನ್ನು ಹೈ ವ್ಯಾಲ್ಯೂ ಅಡ್ವೊಕೇಟ್ ಆಗಿ ರೂಪಿಸುವ ಪ್ರಮುಖ ಗುಣವಾಗಿದೆ. ಒಬ್ಬ ಆಧುನಿಕ ವಕೀಲನ ಯಶಸ್ಸು ಕೇವಲ ಕೋರ್ಟಿನಲ್ಲಿನ ವಾದ ಪ್ರತಿವಾದ ಕೌಶಲ್ಯದಲ್ಲೇ ಸೀಮಿತವಾಗಿರದೆ ಕೋರ್ಟ್ ಒಳಗೂ ಹೊರಗೂ ಸಮತೋಲನ ಸಾಧಿಸುವ ಸಾಮರ್ಥ್ಯದಲ್ಲಿ ಅಡಕವಾಗಿದೆ. ಅಂದರೆ ಲಿಟಿಗೇಷನ್ ಜೊತೆಗೆ ನೆಗೋಷಿಯೇಷನ್, ಮಿಡಿಯೇಷನ್ ಮತ್ತು ಅಡ್ವೈಸರಿ ಕೌಶಲ್ಯಗಳನ್ನು ಸಮಾನವಾಗಿ ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಕೋರ್ಟಿನಲ್ಲಿ ವಾದಿಸುವುದು ಕಾನೂನುಪರ ಹಕ್ಕುಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದ್ದರೆ, ಕೋರ್ಟ್ ಹೊರಗೆ ಸಮನ್ವಯ ಮತ್ತು ಮಾತುಕತೆಯ ಮೂಲಕ ವಿವಾದಗಳನ್ನು ಪರಿಹರಿಸುವುದು ಸಮಯ, ಹಣ ಮತ್ತು ಸಂಬಂಧಗಳನ್ನು ಉಳಿಸುವ ಪರಿಣಾಮಕಾರಿ ಮಾರ್ಗವಾಗಿದೆ. ಒಬ್ಬ ನಿಪುಣ ವಕೀಲನು ಯಾವ ಸಂದರ್ಭದಲ್ಲಿ ಕೇಸ್ ಮುಂದುವರಿಸಬೇಕು, ಯಾವ ಸಂದರ್ಭದಲ್ಲಿ ಸಮಾಧಾನಕ್ಕೆ ಬರಬೇಕು ಮತ್ತು ಯಾವ ಸಂದರ್ಭದಲ್ಲಿ ಗ್ರಾಹಕರಿಗೆ ಸೂಕ್ತ ಸಲಹೆ ನೀಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ತೀಕ್ಷ್ಣ ನಿರ್ಧಾರಣಾ ಶಕ್ತಿಯನ್ನು ಹೊಂದಿರಬೇಕು. ಹೀಗಾಗಿ ಲಿಟಿಗೇಷನ್, ಮಿಡಿಯೇಷನ್ ಮತ್ತು ಅಡ್ವೈಸರಿ ಎಂಬ 3 ಆಯಾಮಗಳನ್ನು ಸಮತೋಲನವಾಗಿ ಬಳಸುವ ವಕೀಲನು ಕೇವಲ ಪ್ರಕರಣಗಳನ್ನು ಗೆಲ್ಲುವನು ಮಾತ್ರವಲ್ಲ, ಸಮಗ್ರ ಪರಿಹಾರವನ್ನು ನೀಡುವ ನಂಬಿಗಸ್ತ ವೃತ್ತಿಪರನಾಗುತ್ತಾನೆ. ಇದೇ ಸಮತೋಲನವು ಅವನ ವೃತ್ತಿ ಜೀವನದಲ್ಲಿ ದೀರ್ಘಕಾಲಿಕ ಯಶಸ್ಸು ಮತ್ತು ಗೌರವವನ್ನು ತಂದುಕೊಡುತ್ತವೆ. ಒಬ್ಬ ಆಧುನಿಕ ವಕೀಲನ ವೃತ್ತಿ ಜೀವನದಲ್ಲಿ ಅತ್ಯಂತ ಅಗತ್ಯವಾದ ಕೌಶಲ್ಯವೆಂದರೆ ನಿರಂತರ ಅಧ್ಯಯನ. ನೆನಪಿಟ್ಟುಕೊಳ್ಳಿ, ಒಬ್ಬ ಆಧುನಿಕ ವಕೀಲನ ವೃತ್ತಿ ಜೀವನದಲ್ಲಿ ಅತ್ಯಂತ ಅಗತ್ಯವಾದ ಕೌಶಲ್ಯವೆಂದರೆ
ನಿರಂತರ ಅಧ್ಯಯನ, ಕಂಟಿನ್ಯೂಸ್ ಲರ್ನಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ಕಾನೂನು ಕ್ಷೇತ್ರವು ಸದಾ ಬದಲಾಗುತ್ತಿರುತ್ತದೆ. ಹೊಸ ಕಾನೂನುಗಳು, ತಿದ್ದುಪಡಿ ವಿಧಿಗಳು, ನ್ಯಾಯಾಲಯದ ತೀರ್ಪುಗಳು ಮತ್ತು ಸಮಾಜದ ಬದಲಾವಣೆಗಳು ಪ್ರತಿದಿನವೂ ಹೊಸ ಸವಾಲುಗಳನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಕೇಸ್ ಲಾಸ್, ನ್ಯೂ ಆ್ಯಕ್ಟಸ್ ಮತ್ತು ಕಾಂಪಿಟೇಟರಿ ಲೀಗಲ್ ಡೆವಲಪ್ಮೆಂಟ್ಸ್ಗಳನ್ನು ನಿರಂತರವಾಗಿ ಅಧ್ಯಯನ ಮಾಡುವ ಮೂಲಕ ವಕೀಲನು ತನ್ನ ಜ್ಞಾನವನ್ನು ಸದಾ ನವೀಕರಿಸಿಕೊಂಡಿರಬೇಕು. ಇದರೊಟ್ಟಿಗೆ ಧರ್ಮದ ತತ್ವಗಳನ್ನು ಅರಿತುಕೊಳ್ಳುವುದು ವಕೀಲನ ನಿರ್ಧಾರಣಾ ಶಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಏಕೆಂದರೆ ಅದು ಕೇವಲ ಕಾನೂನುಬದ್ಧವಾಗಿ ಸರಿಯಾದ ನಿರ್ಧಾರಗಳನ್ನು ಮಾತ್ರವಲ್ಲ, ನೈತಿಕವಾಗಿ ಸಹ ಸಮಂಜಸವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಎರಡರ ಸಮನ್ವಯ, ಆಧುನಿಕ ಕಾನೂನು ಜ್ಞಾನ ಮತ್ತು ಧರ್ಮದ ಮೌಲ್ಯಗಳು ವಕೀಲನಿಗೆ ಗಂಭೀರ ವಿಶ್ಲೇಷಣಾ ಸಾಮರ್ಥ್ಯ, ಸ್ಪಷ್ಟವಾದ ದೃಷ್ಟಿಕೋನ ಮತ್ತು ಸಮತೋಲನದ ತೀರ್ಮಾನ ಶಕ್ತಿ ನೀಡುತ್ತದೆ. ಹೀಗಾಗಿ ನಿರಂತರ ಅಧ್ಯಯನವು ವಕೀಲನನ್ನು ಕೇವಲ ತಿಳಿದ ವ್ಯಕ್ತಿಯನ್ನಾಗಿಸುವುದಿಲ್ಲ, ಬದಲಾವಣೆಗಳಿಗೆ ತಕ್ಕಂತೆ ಬೆಳೆಯುವ, ನ್ಯಾಯವನ್ನು ಗಾಢವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಸಮಾಜಕ್ಕೆ ಹೆಚ್ಚು ಪರಿಣಾಮಕಾರಿ ಸೇವೆ ಮಾಡುವ ವೃತ್ತಿಪರನಾಗಿ ರೂಪಿಸುತ್ತದೆ. ಕಾನೂನು ಕಲಿತವನು ವಕೀಲ ಆಗಬಹುದು, ಆದರೆ ಧರ್ಮ ಅರಿತವನು ನ್ಯಾಯದ ವಕೀಲ ಆಗುತ್ತಾನೆ. ತಿಳಿದುಕೊಳ್ಳಿ ಮತ್ತೊಮ್ಮೆ, ಕಾನೂನು ಕಲಿತವನು ವಕೀಲ ಆಗಬಹುದು, ಆದರೆ ಧರ್ಮ ಅರಿತವನು ನ್ಯಾಯದ ವಕೀಲ ಅಂದರೆ ಟ್ರೂ ಅಡ್ವೊಕೇಟ್ ಆಗುತ್ತಾನೆ ಎಂಬುದು ಕೇವಲ ಪ್ರೇರಣಾದಾಯಕ ವಾಕ್ಯವಲ್ಲ, ಅದು ದೃಷ್ಟಿಕೋನದ, ವೃತ್ತಿ ಜೀವನದ ನಿಜವಾದ ಅರ್ಥವನ್ನು ತಿಳಿಸುವ ಆಳವಾದ ಸತ್ಯವಾಗಿದೆ. ಕಾನೂನು ಕಲಿಯುವುದರಿಂದ ವ್ಯಕ್ತಿಗೆ ವಿಧಿ ನಿಯಮಗಳು, ಪ್ರಕ್ರಿಯೆಗಳು ಮತ್ತು ನ್ಯಾಯಾಲಯದಲ್ಲಿ ವಾದಿಸುವ ಸಾಮರ್ಥ್ಯ ಬರುತ್ತದೆ. ಇದರಿಂದ ಅವನು ಒಂದು ವಕೀಲನಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ಧರ್ಮದ ಅರಿವು ಹೊಂದಿದಾಗ ಮಾತ್ರ ಅವನು ತನ್ನ ಜ್ಞಾನವನ್ನು ಸತ್ಯ, ನೀತಿ ಮತ್ತು ನ್ಯಾಯದ ದಿಕ್ಕಿನಲ್ಲಿ ಬಳಸಲು ಸಾಧ್ಯವಾಗುತ್ತದೆ. ಅಂದರೆ ಕಾನೂನು ವೃತ್ತಿಯನ್ನು ನೀಡಿದರೆ ಧರ್ಮ ವೃತ್ತಿಗೆ ಉದ್ದೇಶ ಮತ್ತು ಮೌಲ್ಯವನ್ನು ನೀಡುತ್ತದೆ. ಮತ್ತೊಮ್ಮೆ, ಕಾನೂನು ವೃತ್ತಿಯನ್ನು ನೀಡಿದರೆ ಧರ್ಮ ಆ ವೃತ್ತಿಗೆ ಉದ್ದೇಶ ಮತ್ತು ಮೌಲ್ಯವನ್ನು ನೀಡುತ್ತದೆ. ಧರ್ಮ ಅರಿತ ವಕೀಲನು ಕೇವಲ ಪ್ರಕರಣವನ್ನು ಗೆಲ್ಲುವುದನ್ನೇ ಗುರಿಯಾಗಿಸದೆ ನಿಜವಾದ ನ್ಯಾಯ ಸಾಧನೆಗೆ ಪ್ರಯತ್ನಿಸುತ್ತಾನೆ. ಕ್ಲೈಂಟ್ಗೆ ಕೇವಲ ಲಾಭಕರವಾದ ಸಲಹೆ ನೀಡುವುದಲ್ಲ, ನ್ಯಾಯಸಮ್ಮತವಾದ ಮಾರ್ಗವನ್ನು ತೋರಿಸುತ್ತಾನೆ. ಇಂತಹ ವಕೀಲನು ತನ್ನ ವೃತ್ತಿಯಲ್ಲಿ ನಂಬಿಕೆ, ಗೌರವ ಮತ್ತು ದೀರ್ಘಕಾಲಿಕ ಯಶಸ್ಸನ್ನು ಗಳಿಸುತ್ತಾನೆ. ಏಕೆಂದರೆ ಅವನ ಕಾರ್ಯಪದ್ಧತಿ ಕೇವಲ ಕಾನೂನು ಪರವಾಗಿಯೇ ಅಲ್ಲ, ನೈತಿಕತೆಯ ಮೇಲೂ ಆಧಾರಿತವಾಗಿರುತ್ತದೆ. ಹೀಗಾಗಿ ಕಾನೂನು ಮತ್ತು ಧರ್ಮ ಎರಡರ ಸಂಯೋಜನೆಯಲ್ಲಿಯೇ ಒಬ್ಬ ವಕೀಲನು ಟ್ರೂ ಅಡ್ವೊಕೇಟ್ ಆಗಿ ರೂಪುಗೊಳ್ಳುತ್ತಾನೆ. ಅಂದರೆ ಕೇವಲ ವಾದಿಸುವವನು ಅಲ್ಲ, ನ್ಯಾಯವನ್ನು ಜೀವಂತವಾಗಿಡುವ ವ್ಯಕ್ತಿಯಾಗಿರುತ್ತಾನೆ. ಈ ರೀತಿ ವಕೀಲ ವೃತ್ತಿಯ ಬಗ್ಗೆ ಯುವ ವಕೀಲರು, ಕಾನೂನು ವಿದ್ಯಾರ್ಥಿಗಳು ಹಾಗೂ ವೃತ್ತಿಪರ ವಕೀಲರು ತಿಳಿದುಕೊಳ್ಳಬೇಕಾದ ಅನೇಕ ವಿಚಾರಗಳು ಇನ್ನೂ ಇವೆ. ಈ ಮೂರನೇ ಪಾರ್ಟ್ನಲ್ಲಿ ಈ ವಿಚಾರ ಬಗ್ಗೆ ತಿಳಿದುಕೊಂಡಿದೆ. ಇನ್ನು ಪಾರ್ಟ್ 4 ಇದೇ ವಿಚಾರಕ್ಕೆ ವಕೀಲರ ಒಂದು ವೃತ್ತಿಪರತೆಗೆ ಸಂಬಂಧಪಟ್ಟಂತೆ ಇರುತ್ತದೆ. ತಪ್ಪದೆ 4ನೇ ಪಾರ್ಟನ್ನು ನೋಡಿ ಆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಿ. ಇದುವರೆಗೂ ಈ ವಿಡಿಯೋವನ್ನು ನೋಡಿದ ತಮಗೆ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.